ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಶುಭೋದಯ. ಒಂದು ಹೊಸ ದಿನಕ್ಕೆ ಹೊಸ ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ನಾನು ಶ್ವೇತಾ ಭಟ್. ನಾನು ಯಲ್ಲಾಪುರದಿಂದ ವ್ಲಾಗನ್ನು ಮಾಡ್ತೇನೆ. ಅಂದರೆ ಯಲ್ಲಾಪುರದ ಒಂದು ಹಳ್ಳಿಯಲ್ಲಿ ಇರುವಂಥವಳು ನಾನು. ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಿ ಅವರೆಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ವಿಡಿಯೋಗಳು ತಮಗೆ ಇಷ್ಟವಾಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ಯಾರಾದರೂ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಅವರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ದಿನ ನಾನು ಬೆಳಗ್ಗೆ ಬೇಗ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಈಗ ಸಮಯ 6 ಗಂಟೆ ಆಗಿರಬಹುದು ಅಪ್ರಾಕ್ಸಿಮೇಟ್ಲಿ. ವಾಕಿಂಗ್ ಅಂತ ಬಂದಿದ್ದೆ ನಾನು. ವಾಕಿಂಗ್ ಮುಗಿಸಿ ಈಗ ಧ್ಯಾನ ಮಾಡ್ತಾ ಇದ್ದೇನೆ. ಧ್ಯಾನವನ್ನು ಮುಗಿಸಿ ನಾನು ಮನೆಗೆ ಹೋಗಬೇಕು. ನನ್ನ ಧ್ಯಾನ ಮತ್ತು ವಾಕಿಂಗ್, ಬೆಳಗ್ಗಿನ ಜಾವದ ಧ್ಯಾನ ಮತ್ತು ವಾಕಿಂಗ್ ಎರಡೂ ಕೂಡ ಮುಗೀತು. ಈಗ ಮನೆ ಕಡೆ ಹೊರಟೆ. ಸಮಯ ಬಂದುಬಿಟ್ಟು ಇವಾಗ 6:45 ಆಗಿರ್ಬೋದು, 6:30 6:45 ಆಗಿರ್ಬೋದು. ನಾನು ಬಂದಿದ್ದು 5:45ಕ್ಕೆ ಬಂದೆ ನಾನು. ಯಾಕಂದರೆ ಈ ಬೇಸಿಗೆ ಸಮಯದಲ್ಲಿ ತುಂಬ ಬೇಗ ಬೆಳಕಾಗತ್ತಲ್ವ. 5:30ಗೆಲ್ಲ ದಾರಿ ಕಾಣುವಷ್ಟಂತೂ ಬೆಳಕಾಗತ್ತೆ. ಹಾಗಾಗಿ ಬೇಗ ಬರ್ತೀನಿ, 5:45ಗೆಲ್ಲ ಬರ್ತೀನಿ. ತುಂಬ ಚೆನ್ನಾಗಿರುತ್ತೆ ಈ ವೆದರಲ್ಲಿ. ಮಳೆ ಬರ್ತೇನೋ ಅನ್ನೋಂಥ ಒಂದು ಮೋಡದ ವಾತಾವರಣ. ಮತ್ತು ನಿನ್ನೆ ಮೊನ್ನೆ ಎಲ್ಲ ತುಂಬ ಮಳೆ ಆಗಿತ್ತು. ನಿನ್ನೆ ಮಳೆ ಇಲ್ಲ, ಸಾರಿ, ಮೊನ್ನೆ ಅದಕ್ಕೂ ಮೊನ್ನೆ ಎಲ್ಲ ತುಂಬ ಮಳೆ ಆಗಿತ್ತು. ಹಾಗಾಗಿ ತುಂಬ ತಂಪಾಗಿದೆ ವಾತಾವರಣ ಕೂಡ. ಇನ್ನೂ ಸರಿಯಾಗಿ ಬಿಸಿಲಿಲ್ಲ. ಇವತ್ತು ಹೆಚ್ಚಾಗಿ ಮಳೆ ಬರ್ಬಹುದೇನೋ, ಯಾಕಂದರೆ ಬೆಳಗ್ಗೆ ಬೆಳಗ್ಗೆನೇ ಈ ರೀತಿ ವಾತಾವರಣ ಇದೆ. ಹಕ್ಕಿಗಳ ಒಂದು ಇಂಚರ ಕೇಳ್ತಾ ಧ್ಯಾನ ಮಾಡೋದಂದರೆ ತುಂಬ ಖುಷಿ ಆಗುತ್ತೆ ನನಗಂತೂ. ನೀವು ಈ ರೀತಿ ಟ್ರೈ ಮಾಡಿ. ಯಾಕಂದರೆ ಈ ರೀತಿಯಾದಂತಹ ಪ್ಲೇಸ್ಗಳಿಗೆ ಬಂದಾಗ, ನಿಮಗೆ ಎಲ್ಲಾದರೂ ಟ್ರಾವೆಲಿಂಗ್ ಮಾಡುವಾಗ ಅಥವಾ ನಿಮ್ಮ ಊರಿಗೆಲ್ಲ ನೀವು ಬಂದಾಗ ಈ ರೀತಿ ಧ್ಯಾನ ಎಲ್ಲ ಸ್ವಲ್ಪ ಟ್ರೈ ಮಾಡಿ. ಯಾಕಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ಬೇಗ ಯಾವುದಾದ್ರು ಒಂದು ಸಮಸ್ಯೆಗಳಿದ್ರೆ ಅದು ತುಂಬ ಬೇಗ ರಿಕವರಿ ಆಗುತ್ತೆ. ಹಾಗಾಗಿ ಆದಷ್ಟು ಈ ರೀತಿಯಾದಂತಹ ಧ್ಯಾನ ಪ್ರಾಣಾಯಾಮಗಳನ್ನು ಈ ಒಂದು ಸಮಯದಲ್ಲಿ, ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರಲ್ಲ, ಆ ಸಮಯದಲ್ಲಿ ಅದನ್ನೆಲ್ಲ ಮಾಡ್ಕೊಳ್ಳುವಂತಹದನ್ನು ಸ್ವಲ್ಪನಾದರೂ ಅಭ್ಯಾಸ ಇಟ್ಕೊಳ್ಳಿ ಎಲ್ಲರೂ. ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ವಾಕಿಂಗು ಮುಗೀತು, ಧ್ಯಾನ ಮುಗೀತು, ಪ್ರಾಣಾಯಾಮ ಆಯಿತು. ಇವತ್ತಿನ ಬೆಳಗ್ಗಿನ ಸ್ಟಾರ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ತುಂಬ ಕೆಲಸ ಇದೆ ಇವತ್ತು. ಅಂದರೆ ಮಳೆಗಾಲ ಸ್ಟಾರ್ಟಿಂಗ್ ಟೈಮ್ ಆಗಿರೋದ್ರಿಂದ ತುಂಬ ಕೆಲಸಗಳು ಬಾಕಿ ಇದೆ. ಅದನ್ನೆಲ್ಲ ಒಂದಷ್ಟು ಲೀಸ್ಟ್ ಮಾಡಿದ್ದಾರೆ ಮನೆಯಲ್ಲಿ, ಯಾವುದ್ಯಾವುದನ್ನು ಮುಗಿಸ್ಕೋಬೇಕು ಅಂತ. ನೋಡೋಣ ಯಾವ್ದ್ಯಾವ್ದು ಮಾಡ್ಕೋತೀನಿ, ಯಾವ್ದ್ಯಾವ್ದನ್ನು ಕವರ್ ಮಾಡ್ತೀನಿ ಅಂತ ಸಾಧ್ಯ ಆದಷ್ಟು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಹಳ್ಳಿ ವ್ಲಾಗ್ಗಳನ್ನು ಜನ ತುಂಬ ಇಷ್ಟಪಡ್ತಾರಲ್ವ. ಅದಕ್ಕೆ ಸ್ವಲ್ಪ ನಮ್ಮ ಲೈಫ್ ಸ್ಟೈಲನ್ನು ಕೂಡ ನಿಮಗೆ ತೋರಿಸೋಣ ಅಂತ ಇವತ್ತು ಹವ್ಯಕದಲ್ಲಿ ವ್ಲಾಗ್ ಮಾಡ್ತಾ ಇಲ್ಲ, ನಾರ್ಮಲ್ ಆಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ಪೂಜೆ ಆಗ್ತಾ ಇದೆ. ನಿಮಗೆ ಸೌಂಡ್ ಕೇಳಿಸ್ತಾ ಇದೆಯೋ ಅನ್ನೋ ಗೊತ್ತಿಲ್ಲ. ಬೆಳಗ್ಗೆ ಬೇಗ ಪೂಜೆ ಆಗುತ್ತೆ ಅಲ್ಲಿ, 6:45ಕ್ಕೆಲ್ಲ ಪೂಜೆ ಆಗುತ್ತೆ ಡೈಲಿ. ನಿಮ್ಗೆ ಸೌಂಡ್ ಕೇಳಿಸ್ತಾ ಇದೆಯೋ ಅನ್ನೋ ಗೊತ್ತಿಲ್ಲ, ನನಗೆ ಕೇಳಿಸ್ತಾ ಇದೆ. ಅಲ್ಲಿ ವಾದ್ಯ ಹಾಕ್ತಾರಲ್ಲ ಬೆಳಗ್ಗೆ ಪೂಜೆ ಮಂಗಳಾರತಿ ಟೈಮಲ್ಲಿ, ವಾದ್ಯದ ಸಮಯ ಕೇಳಿಸ್ತಾ ಇದೆ. ಆ ಸಮಯ ಕೇಳುತ್ತೋ ಅಂತಂದರೆ 6:45 ಅಂತೂ ಆಗಿದೆ ಅಂತ ಅರ್ಥ. ಯಾಕಂದರೆ 6:45 7 ಗಂಟೆ ಒಳಗಡೆ ಅಲ್ಲಿ ಪೂಜೆ ಆಗುತ್ತೆ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಗೊತ್ತಿಲ್ಲ. ಕೆಲಸದಲ್ಲಿ ಇಷ್ಟಿದೆ, ನೋಡೋಣ. ನಾನು ಮನೆಗೆ ಬರೋ ಅಷ್ಟರಲ್ಲಿ ಆಯಿ ಆಲ್ರೆಡಿ ಹಾಲು ಪಾಯಸವನ್ನು ಮಾಡೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದರು. ದೋಸೆ ಜೊತೆಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಅಂತ. ಹಾಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ಕಾಯಿ ತುರಿಯನ್ನು ರುಬ್ಬಿಬಿಟ್ಟು ಅದನ್ನು ಹಾಕೋದಷ್ಟೇ ಬಾಕಿ ಇತ್ತು. ಅದರ ಜೊತೆಗೆ ನಾನೇನು ಮಾಡಿಕೊಂಡೆ ಅಂದರೆ, 1 ಸ್ಪೂನ್ ಆಗುವಷ್ಟು ತುಪ್ಪಕ್ಕೆ 1 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿ ಎರಡನ್ನೂ ಸೇರಿಸಿ ಚೆನ್ನಾಗಿ ಹುರಿದು, ತುಪ್ಪದಲ್ಲಿ ಗೋಧಿ ಹಿಟ್ಟನ್ನು ಹುರಿದು ಅದನ್ನು ಆ ಪಾಯಸಕ್ಕೆ ಆ್ಯಡ್ ಮಾಡಿಕೊಂಡೆ. ಈ ರೀತಿ ಮಾಡೋದ್ರಿಂದ ಪಾಯಸ ತೆಳುವಾಗೋದಿಲ್ಲ, ತುಂಬ ದಪ್ಪವಾಗಿ ಬರುತ್ತೆ. ಕುಂಬಳಕಾಯಿ ಪಾಯಸ ಇರ್ಬೋದು, ಸೌತೆಕಾಯಿ ಪಾಯಸ ಇರ್ಬೋದು, ಇದೆಲ್ಲ ತುಂಬ ತೆಳುವಾಗುತ್ತೆ ನಾವು ಮಾಡಬೇಕಾದ್ರೆ. ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಗೋಧಿ ಹಿಟ್ಟನ್ನು ಹುರಿದು ಹಾಕ್ಕೊಳ್ಳೋದ್ರಿಂದ ಅದು ದಪ್ಪವಾಗಿ ಬರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಬಹುದು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಬರೋದಿಲ್ಲ. ಅಲ್ಲದೆ ತುಪ್ಪದಲ್ಲಿ ಗೋಧಿ ಹಿಟ್ಟನ್ನು ಹುರಿಯೋದ್ರಿಂದ ತುಂಬ ಚೆನ್ನಾಗಿ ತುಪ್ಪದ ಘಮ ಆಗುತ್ತೆ. ಯಾರಿಗೆ ತುಪ್ಪ ಇಷ್ಟ ಆಗುತ್ತೋ ಅವರು ಈ ರೀತಿಯಾಗಿ ಮಾಡ್ಕೋಬಹುದು, ತುಂಬ ಚೆನ್ನಾಗಿ ಬರುತ್ತೆ ಪಾಯಸ. ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆದ ನಂತರ ನಾನು ಅಂಗಳದಲ್ಲಿ ಹಾಕಿರುವಂತಹ ಚಪ್ಪರವನ್ನು ತೆಗಿತಾ ಇದ್ದರು ಅಪ್ಪ. ಚಪ್ಪರ ಪೂರ್ತಿಯಾಗಿ ತೆಗೆದ ನಂತರ
ಅದಕ್ಕೆ ಹಾಕಿದ್ದಂಥ ತೆಂಗಿನ ಗರಿಗಳನ್ನು ನಾನು ಬಿಡಿಸ್ಕೊಳ್ತಾ ಇದ್ದೆ. ಈ ರೀತಿ ಗರಿಗಳನ್ನು ಒಂದೊಂದೇ ಗರಿಗಳನ್ನು ಇಟ್ಕೊಳ್ಳೋದ್ರಿಂದ ಇದು ಒಲೆಗೆ ಬೆಂಕಿ ಹಾಕೋದಕ್ಕೆ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ಪ್ರತಿ ವರ್ಷ ಕೂಡ ಮಳೆಗಾಲ ಬರುವಂಥ ಟೈಮ್ನಲ್ಲಿ ನಾವು ಇದನ್ನು ಮಾಡಿ ಇಟ್ಕೊಳ್ತೀವಿ. ಈ ರೀತಿಯಾಗಿ ಸವರಿ ಅದನ್ನು ವಜ್ಜೆಯನ್ನು ಕಟ್ಟಿ ಒಂದು ನೀರು ಬೀಳದೇ ಇರುವಂತಹ ಜಾಗದಲ್ಲಿ ಇಟ್ಕೊಳ್ಳುವಂತಹದ್ದು. ನಾನು ಅದನ್ನು ಸವರಿ ಬಿಟ್ಟು ಬಂದೆ. ಆಮೇಲೆ ಅಪ್ಪ ಅದನ್ನು ವಜ್ಜೆ ಕಟ್ಟಿ ಇಟ್ಟರು. ನಾನು ವಜ್ಜೆ ಕಟ್ಟುವಂಥ ಸಂದರ್ಭದಲ್ಲಿ ವಿಡಿಯೋ ಮಾಡಿಕೊಳ್ಳಿಲ್ಲ. ವಜ್ಜೆ ಎಲ್ಲ ಕಟ್ಟಿ ಆದ ನಂತರ ನಾನು ಕ್ಲೀನಿಂಗ್ ಮಾಡಿಕೊಂಡೆ ಇಡೀ ಅಂಗಳದ್ದು. ಅಷ್ಟು ಮಾಡೋಷ್ಟೊತ್ತಿಗೆ ಸಖತ್ ಸುಸ್ತಾಗಿಬಿಟ್ಟಿತ್ತು. ಯಾಕಂದರೆ ಮೋಡ ಇದೆ ತುಂಬ, ಬಿಸಿಲು ಇಲ್ಲ, ಈ ಕಡೆ ಮಳೆನೂ ಇಲ್ಲ. ಹಾಗಾಗಿ ತುಂಬ ಸೆಕೆ ಆಗ್ತಾಯಿತ್ತು. ಸಾಕಾಯಿತು. ಅಪ್ಪ ಮತ್ತು ಆಯಿ ಅಲ್ಲಿ ಮೇಲೆ ಬೇಣಕ್ಕೆ ಹೋಗಿದ್ರು. ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಸೌದಿ ತರೋದಕ್ಕೆ ಅಂತ ಹೋಗಿದ್ರು. ಒಂದಷ್ಟು ಕಟ್ಟಿಗೆ ಆರಿಸ್ಬಿಟ್ಟು ಬರೋಣ ಅಂತ. ಇವತ್ತು ಆಳು ಕೂಡ ಬರಲಿಲ್ಲ. ಅವಳು ಬರ್ತೀನಿ ಅಂತ ಹೇಳಿದ್ಲು. ಇವತ್ತು ಅವಳಿಗೂ ಏನೋ ಪ್ರಾಬ್ಲಮ್ ಆಯ್ತಂತೆ, ಬರಲಿಲ್ಲ. ಹಾಗಾಗಿ ನಾವೇ ಹೋಗುವ ಅಂತ ಅಪ್ಪ ಮತ್ತು ಆಯಿ ಹೋದರು. ಯಾಕಂದರೆ ಮಳೆ ಬರ್ತಾ ಇದೆಯಲ್ಲ, ಈ ಟೈಮಿಗೆ ಕೆಲಸ ಮುಗಿಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಇವತ್ತಂತೂ ಸಿಕ್ಕಾಪಟ್ಟೆ ಮೋಡ ಇದೆ. ನೋಡ್ಬೋದು ಇಷ್ಟು ಮೋಡ ಇದೆ. ಒಂದು ಚೂರು ಅಂದರೆ ಒಂದು ಚೂರು ಬಿಸಿಲಿಲ್ಲ. ಸೆಕೆ ಅಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಸಂಜೆ ಹೊತ್ತಿಗೆ ಮಳೆ ಬರ್ಬೋದೇನೋ. ಅದ್ರ ಜೊತೆಗೆ ನುಸಿಗಳ ಕಾಟ ಇದೆ. ಅವ್ರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಿಜವಾಗ್ಲೂ ಪಾಪ ಅನಿಸುತ್ತೆ ಅವ್ರು ನೋಡಿದ್ರೆ. ಮೈ ತುಂಬ ಕಜ್ಜಿ ಆಗಿಬಿಟ್ಟಿದೆ ಈಗಲೇ. ಹೇಗೆ ಕೆಲಸ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟು ಮಾಡ್ತಾ ಇದ್ದಾರೆ. ಅವ್ರು ಮುಗಿಸಿ ಬರೋ ಅಷ್ಟೊತ್ತಿಗೆ ನಂಗೆ ಅಡುಗೆ ಮಾಡಬೇಕು. ಈಗ ಅವರಿಗೆ ಎಳ್ಳು ನೀರು ಕೊಡೋದಕ್ಕೆ ಹೋಗಿದ್ದೆ ಹಾಸ್ರಿಗಿಗೆ. ಕೊಡೋದಕ್ಕೆ ಹೋಗಿ ನಾನು ವಾಪಸ್ ಬರ್ತಾ ಇದ್ದೀನಿ. ಮನೆಗೆ ಹೋಗಿ ಈಗ ಅಡುಗೆ ಮಾಡಬೇಕು. ಇಷ್ಟು ಬೆವರ್ತಾ ಇದ್ದೀನಿ ಅಂದರೆ ತಡ್ಕೊಳಕ್ಕಾಗ್ತಿಲ್ಲ. ಆಸರಿಂಗೆಲ್ಲ ಕೊಟ್ಟು ಬಂದುಬಿಟ್ಟು ಆನಂತರ ಅಡುಗೆ ಶುರು ಮಾಡಿಕೊಂಡೆ. ತುಂಬ ಬೇಗ ಅಡುಗೆ ಆಗಬೇಕಾಗಿತ್ತು. ಹಾಗಾಗಿ ಪಟಾಪಟ್ ಅಂತ ಮಾಡ್ಕೊಳ್ತಾ ಇದ್ದೆ. ಯಾವುದನ್ನು ಕೂಡ ನಾನು ವಿಡಿಯೋ ಮಾಡಿಕೊಳ್ಳಲಿಲ್ಲ. ಈಗ ಅಡುಗೆ ರೆಡಿ ಇದೆ. ಒಂದು ಕರಗಲಕಾಯಿಯ ಗೊಜ್ಜನ್ನು ಮಾಡಿದ್ದೀನಿ. ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರಲ್ಲ ಅದರ ಗೊಜ್ಜು. ಹಾಗೆಯೇ ಬಸಳೆ ಸೊಪ್ಪಿನ ಮೊಸರು ಬಜ್ಜಿಯನ್ನು ಮಾಡಿದ್ದೀನಿ. ಸಖತ್ತಾಗಿರುತ್ತೆ ಈ ರೀತಿ ಮೊಸರು ಬಜ್ಜಿಯನ್ನು ಮಾಡಿಕೊಂಡ್ರೆ. ಈ ಒಂದು ಸಮ್ಮರ್ಗಂತೂ ತುಂಬ ತಂಪಾಗಿರುತ್ತೆ ದೇಹ ಕೂಡ. ಹಾಗಾಗಿ ಅದನ್ನು ಮಾಡಿಕೊಂಡೆ. ಜೊತೆಗೆ ಕುಡಿಯೋದಕ್ಕೆ ಮಜ್ಜಿಗೆ ಇದೆ, ಅದ್ರ ಜೊತೆಗೆ ಅಪ್ಪೆ ಹುಳಿ ಇದೆ, ಮೊಸರಿದೆ. ಹಾಗೆ ಖಾರಕ್ಕೆ ಸ್ವಲ್ಪ ಮೆಣಸಿರಲಿ ಅಂತ ಇಂಗು ಮೆಣಸನ್ನು ಹುರಿದಿಟ್ಕೊಂಡಿದ್ದೀನಿ. ನಾನು ಇಷ್ಟೆಲ್ಲ ಪ್ರಿಪೇರ್ ಮಾಡೋಷ್ಟೊತ್ತಿಗೆ 12:45 ಆಗಿತ್ತು ಮಧ್ಯಾಹ್ನದ ಸಮಯ. ಈಗ ಊಟ ಮಾಡೋದಷ್ಟೇ ಬಾಕಿ ಇರುವಂತಹದ್ದು. ಊಟ ಆದ ನಂತರ ನಾನು ಏನೂ ವೀಡಿಯೋಗಳನ್ನು ತೊಗೊಳ್ಳಿಲ್ಲ. ಯಾಕಂದರೆ ತುಂಬ ಗುಡುಗ್ತಾ ಇತ್ತು. ಗುಡುಗು ಮಿಂಚು ತುಂಬ ಇತ್ತು. ಮಳೆ ಬರಬಹುದೇನೋ ಅನ್ನುವಂತಹ ನಿರೀಕ್ಷೆಯಲ್ಲಿ ನಾನು ಯಾವುದೇ ಕ್ಲಿಪ್ಪಿಂಗ್ಸ್ಗಳನ್ನು ಕೂಡ ಮಾಡ್ಕೊಂಡಿಲ್ಲ. ತುಂಬ ಬೇಗ ಬೇಗ ಕೆಲಸ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕಾಗಲಿಲ್ಲ. ಈಗ ಸಮಯ ಬಂದುಬಿಟ್ಟು 9 ಗಂಟೆ ಸುಮಾರು ಆಗಿದೆ. ನಮ್ಮದೆಲ್ಲ ಊಟ ಆಯಿತು. ನಿಮಗೆ ಒಂದು ಸ್ಪೆಷಲ್ ಆಗಿರುವಂತಹದನ್ನು ತೋರಿಸೋಣ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇದು ಹಾತೆಗಳು ಅಂತ ಹೇಳ್ತಾರೆ. ಅಂದರೆ ಒರ್ಲೆಗಳಿರುತ್ತಲ್ಲ, ಹುತ್ತ ಬರುತ್ತಲ್ಲ, ಆ ಒಂದು ಹುಳುಗಳಿಗೆ ರೆಕ್ಕೆ ಬಂದುಬಿಟ್ಟು ಈ ರೀತಿಯಾಗಿ ಆಗುತ್ತೆ. ಇವು ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಬರುತ್ತೆ. ಇವು ಬಂದರೆ ಮಳೆ ಜೋರಾಗುತ್ತೆ, ಮಳೆಗಾಲ ಶುರುವಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ ನಮ್ಮ ಕಡೆ. ಅಂದರೆ ಮಳೆಗಾಲ ಶುರುವಾಗಬೇಕಾದ್ರೆ ಒಂದು ರೀತಿಯ ಉಷ್ಣಾಂಶ ಇರುತ್ತಲ್ಲ, ಆ ಉಷ್ಣಾಂಶವನ್ನು ಇವು ತಡ್ಕೊಳ್ಳೋದಿಲ್ಲ. ಹಾಗಾಗಿ ಭೂಮಿಯಿಂದ ಹೊರಗಡೆ ಬರುತ್ತೆ ಅಂತ. ಭೂಮಿಯಿಂದ ಹೊರಗಡೆ ಬಂದಾಗ ಮಳೆಗಾಲ ಶುರುವಾಗುತ್ತೆ ಅನ್ನುವಂತಹದ್ದು ಪದ್ಧತಿ. ಆಲ್ಮೋಸ್ಟ್ ಆಗಿ ಹೀಗೆ ಆಗುತ್ತೆ ಹಳ್ಳಿಗಳಲ್ಲಿ. ತುಂಬ ಇದೆ ಈ ರೀತಿಯದ್ದು. ಈ ಒಂದು ಸಂದರ್ಭ ಎದುರಾದರೆ ಇವತ್ತು ಮಳೆ ಬರುತ್ತೆ ಅಂತ. ಹಾಗೆ ತುಂಬ ಇದೆ. ಇದನ್ನು ನಿಮಗೂ ತೋರಿಸೋಣ ಅಂದ್ಕೊಂಡೆ. ನೋಡಿ, ನಾನು ಒಳಗಡೆ ಲೈಟ್ ಆಫ್ ಮಾಡಿದೆ, ಇವೆಲ್ಲ ಹೊರಗಡೆ ಬರ್ತಾ ಇವೆ ಒಂದೊಂದಾಗಿ. ಇದು ತುಂಬ ಬರುತ್ತೆ. ಎಷ್ಟು ಅಂತಂದರೆ ನಮಗೆ ಊಟ ಮಾಡೋದಕ್ಕೆ ಬಿಡಲ್ಲ. ಎಲ್ಲ ಕಡೆನೂ ಹರಡ್ಕೊಂಡು ಬಿಡುತ್ತೆ. ಅಷ್ಟು ಬಂದುಬಿಡುತ್ತೆ ಮನೆಯಲ್ಲೆಲ್ಲ. ಇವುಗಳನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಸುಂದರವಾದಂತಹ ಪುಟ್ಟದಾಗಿರುವಂತಹ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಒಂದು ರೀತಿ ತುಂಬ ಬ್ಯುಸಿಯಾಗಿ ಹೋಯಿತು. ಒಂದಷ್ಟು ಕೆಲಸಗಳೆಲ್ಲ ಮುಗೀತು ಅಂತ. ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ಬಿಟ್ಟು ತುಂಬ ಸುಸ್ತಾಗಿತ್ತು. ನನ್ನ ಡೈಲಿ ರೊಟೀನ್ ಇಷ್ಟೊತ್ತಿಗೆ ಮುಗಿಯುತ್ತೆ. ಊಟ ಆದ ನಂತರ ನಾನು ಮುಂಚೆ ಒಂದು ವ್ಲಾಗ್ನಲ್ಲಿ ಶೇರ್ ಮಾಡಿದ್ನಲ್ಲ, ಒಂದು ರೀತಿಯಾದಂಥ ಹೆಲ್ದಿ ಫುಡ್ಡು, ಡ್ರೈ ಫ್ರೂಟ್ದು, ಅದನ್ನು ತಿಂದುಬಿಟ್ಟು ಮಲ್ಕೊಂಬಿಟ್ರೆ ನನ್ನ ಡೇ ಕಂಪ್ಲೀಟ್ ಆಗುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ನಾನೀಗ ಮಲಗ್ತಾ ಇದ್ದೀನಿ. ಎಲ್ರಿಗೂ ಗುಡ್ ನೈಟ್. ನಾವು ಮುಂದಿನ ಒಂದು ಉತ್ತಮವಾದಂತಹ ವೀಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.